ಏನು ಹೇಳೋದು, ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಆ್ಯಕ್ಚುಲಿ ನಾವೇನಂದರೆ ಫಸ್ಟು ನಮ್ಮದು ಬ್ಯಾನರು ನಮ್ಮ ಪ್ರೊಡಕ್ಷನಲ್ಲಿ ಮಾಡಿರೋ ಪಿಕ್ಚರು ಎಲ್ಲರಿಗೂ ಕರೆದು ಒಂದು ಪ್ರೊಜೆಕ್ಷನ್ ಹಾಕೋಣತ್ತಿತ್ತು. ರಿಲೀಸಿಗೆ ಮುಂಚೆ ಹಾಕಬೇಕಾಗಿತ್ತು, ಆಗಿರಲಿಲ್ಲ. ಸೊ ಈಗ ಸಕ್ಸಸ್ ಆದಮೇಲೆ ಆಗ್ತಿರೋದು ಇನ್ನೂ ಸಂತೋಷ. ಆ್ಯಕ್ಚುಲಿ ಏನಾದರೂ ಅವರು ಖುಷಿಯಾಗಿ ಬಂದು ನೋಡ್ತಾರೆ, ನಾವು ಖುಷಿಯಾಗಿದ್ದೀವಿ. ಆ ಟೆನ್ಷನ್ ಇಲ್ಲ ಇವಾಗ. ಸೊ ಎಲ್ಲದಕ್ಕಿಂತ ಮುಖ್ಯ ಅಂದರೆ ನಾನು ಹೇಳಬೇಕಾದ್ರೆ ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಹೇಳ್ತಾ ಇದ್ದೀನಿ, ಇದು ನೀನು ಅನ್ನೋ ಕಾನ್ಸೆಪ್ಟು. ಆ ನೀನು ಅಂದರೆ ಬೇರೆ ಯಾರಲ್ಲ, ಅಭಿಮಾನಿ ದೇವರುಗಳು. ಅವರಿಂದನೇ ಈ ಸಿನಿಮಾ ಹಿಟ್ ಮಾಡಿರೋದವ್ರೆ, ಈ ಸಿನಿಮಾನ ಉಳಿಸಿರೋದವ್ರೆ, ಪಬ್ಲಿಸಿಟಿ ಕೊಟ್ಟಿರೋದವ್ರೆ. ಈ ಸಿನಿಮಾನ ಎಲ್ಲಿಗೆ ತೊಗೊಂಡೋದ್ರು ಎಲ್ಲ ಕ್ರೆಡಿಟ್ ಅವ್ರಿಗೆ ಸೇರುತ್ತೆ, ನಂದು ಯಾವುದೂ ಸೇರಲ್ಲ ಈಗ. ಇಲ್ಲ ಖಂಡಿತ ಆದಷ್ಟು ಬೇಗ ನಿಜವಾಗ್ಲೂ. ಯಾಕಂದರೆ ಅವ್ರು ನಿರೀಕ್ಷೆ ಮಾಡಿದ ಮೇಲೆ ನಾವು ಮಾಡಲೇಬೇಕು. ಯಾಕಂದರೆ ನಾನು ಹೇಳಿದ್ದೀನಿ ಏನೋ MTV ಸುಬ್ಬಲಕ್ಷ್ಮಿಲಿ MTV ಸುಬ್ಬಲಕ್ಷ್ಮಿಗೆ ಬರೀ ಓಳು ಏನೋ ಸೆನ್ಸಾರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ಥರ ಕೆಲಸ ಮಾಡು ಆಳು. ನಾನು ಆಳು, ಆ್ಯಕ್ಚುಲಿ ಎಲ್ರಿಗೂ ಆಳು. ಅವ್ರು ಹೇಳಿದ್ರೆ ನಾನು ಮಾಡಲೇಬೇಕು. ಸರ್, ಅಭಿಮಾನಿಗಳು ಹೇಳ್ತಿದ್ರು ನಮ್ಮ ಬಾಸು ಅವಾಗ ಹುಳ ಬಿಟ್ಟಿದ್ರು, ಈಗ ಎಪ್ಪಳ ಬಿಟ್ಬಿಟ್ಟಿದ್ದಾರೆ, ಅನ್ಸ್ಕೊಳಕ್ಕಾಗ್ತಲ್ಲ ಅಂತ. ಇಲ್ಲ, ಅದು ಯಾಕಂದರೆ ಯಾರ್ಯಾರು ಯಾವ ಥರ ತೊಗೊತಾರೋ ಆ ಥರ ಇದು. ಆ್ಯಕ್ಚುಲಿ ಇದರಲ್ಲಿ ಹುಡುಕಿದ್ರೆ 100 ಸಬ್ಜೆಕ್ಟ್ ಸಿಗುತ್ತೆ, ಹುಡುಕದೇ ಇದ್ದರೆ ಅಲ್ಲೂ ಒಂದು ಸಬ್ಜೆಕ್ಟ್ ಸಿಗುತ್ತೆ, ಹೆಂಗೆ ಬೇಕಾದ್ರೂ ಸಿಗುತ್ತೆ. ಇದು ಯಾಕಂದರೆ ಇದು ಓಪನ್ ಎಂಡ್ ಸಿನಿಮಾ. ಎಲ್ಲ ಪಿಕ್ಚರ್ಗೂ ಒಂದು ಕ್ಲೈಮ್ಯಾಕ್ಸ್ ಅಂದರೆ ಎಲ್ಲರಿಗೂ ಒಂದೇ ಕನ್ವೆ ಆಗುತ್ತೆ. ಇದು 100 ವಿಷಯ ಕನ್ವೆ ಆಗುತ್ತೆ. ಇದನ್ನು ನಾನು ಮಾಡಿದೆ ಅಂತ ಹೇಳ್ತಿಲ್ಲ, ಆ ಸಬ್ಜೆಕ್ಟ್ ಇರೋದೇ ಹಾಗೆ, ಅದನ್ನು ನಾನು ಹೀಗೆ ಮಾಡಬೇಕು, ನಾನು ಏನು ಬೇರೆ ದಾರಿ ಇಲ್ಲ. ಸರ್, ಫಸ್ಟ್ ಟೈಮ್ ಓಪನಿಂಗ್ ಸ್ಟಾರ್ಟಲ್ಲಿ ಕಾಶಿನಾಥ್, ನನ್ನ ಗುರುಗಳಿಗೆ ಕಾಶಿನಾಥ್ಗೆ ಅರ್ಪಣೆ ಅಂತ ಹಾಕಿದ್ರ. ಕಾಶಿನಾಥ್ ಕೇಳೋದಕ್ಕೆಲ್ಲ ನನ್ನ ಉಪೇಂದ್ರ ಮಾಡಿದ್ದೆ, ಅವ್ರು ಏನು ಮಾಡಿದ್ರೆ ಮನಸ್ಸಲ್ಲಿ ಇಟ್ಕೊಂಡು ನಂಗೆ ಗೊತ್ತಿಲ್ಲ, ಖುಷಿ ಆಗುತ್ತೆ ಅಂತ ಹೇಳಿ ಸರ್, ಅದ್ರ ಬಗ್ಗೆ ಇಲ್ಲ ಖಂಡಿತ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ. ಅವಳು ಅವರ ಗುಲಾಮ್ರೆ. ಏನಂದರೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತೀನಿ ಅಂದರೆ ಅವ್ರು ಕೊಟ್ಟಂಥ ಒಂದು ಸಣ್ಣ ಚಾನ್ಸ್ ನನಗೆ ಇವತ್ತಿಗೂ ಜ್ಞಾಪಕ ಇದೆ ನನಗೆ. ರೋಡಲ್ಲಿ ನಿಂತ್ಕೊಂಡು 3 ದಿನ ಆಯ್ತು ಅವ್ರನ್ನ ಮೀಟ್ ಮಾಡೋದಕ್ಕೆ. ಒಂದಿನ ಅವ್ರು ಮೀಟ್ ಮಾಡಿದಾಗ ನಾನು ಬರೆದಿರೋದೆಲ್ಲ ಬುಕ್ಸ್ ಇಸ್ಕೊಂಡು ನಾಳೆ ಬನ್ನಿ ಅಂತ ಹೇಳಿದ್ರು. ಮಾರನೇ ದಿನ ಹೋದಾಗ ಏನು ಬೇಕು ನಿಮ್ಗೆ, ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅದು ನನಗೇನು ಬೇಡ ಸರ್, ಕೆಲಸ ಮಾಡಬೇಕು ಅಷ್ಟೇ ಅಂತ ಹೇಳಿದೆ. ಅವತ್ತು ನನ್ನ ಕೆಲಸಕ್ಕೆ ತೊಗೊಂಡ್ರು. ಅವತ್ತಿಂದ ಇವತ್ತವರೆಗೂ ಕೂಡ ಅವ್ರು ನನಗೆ ಆಶೀರ್ವಾದ ಮಾಡ್ತಾನೆ ಇದ್ದಾರೆ. ಸರ್, ಎಲ್ಲ ಸಿನಿಮಾಗಳು ಲಾಸ್ಟಲ್ಲಿ ಶುಭಮ್ ಆಗುತ್ತೆ. ಫಸ್ಟ್ ಇದು ಒಪ್ಪಿಟ್ಟು ಬಂದು ಫಸ್ಟೇ ಶುಭಮ್. ಇದು ತುಂಬ ಎಲ್ಲ ಡಿಸ್ಕಷನ್ ಮಾಡೋ ಲೆವೆಲಿಗೆ ಬಂದ್ಬಿಟ್ಟಿದೆ ಸರ್. ಇದನ್ನ ಏನು ಕನ್ವಿನ್ಸ್ ಕೊಡ್ತೀರಾ? ಇದೆಲ್ಲ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅವರೇ ಹೇಳಬೇಕು. ಇದನ್ನು ನನಗೆ ಕ್ವಶನ್ ಕೇಳಿದ್ರೆ ನಾನೇನು ಹೇಳಲ್ಲ. ಹೇಳಿದ್ನಲ್ಲ, ಇದು ಓಪನ್ ಎಂಡ್ ಅಂತ. ಎಲ್ಲವೂ ಅವ್ರವ್ರಿಗೆ ಬಿಟ್ಟಿರೋದು ಇದು. ಆ್ಯಕ್ಚುಲಿ ಅವ್ರು ಯಾವ ರೀತಿ ಬೇಕಾದ್ರೆ ತೊಗೊಬೋದು. ಸರ್, ಕ್ಲೈಮ್ಯಾಕ್ಸ್ ಮುಗಿದ್ಮೇಲೂ ಜನ ಗೊತ್ತಿರ್ತಾರೆ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಅಂತ. ಅದಕ್ಕೆ ಇನ್ನೂ ಟಿಕೆಟ್ ಮಾಡಿಸ್ಬೇಕಾಗಿತ್ತು ನೀವು. ಇಲ್ಲ, ಯಾವಳು ನಮ್ಮ ಜೀವನನೂ ಹಾಗೆ. ನಾವು ಯಾವಳು ಏನೋ ಬಯಸ್ತಾನೆ ಇರ್ತೀವಿ ಲೈಫಲ್ಲಿ, ಯಾಕಂದ್ರೆ ಅದು ಎಂಡೇ ಆಗಲ್ಲ ಅದು. ಸೊ ಅದೇ ಥರ ನಮಗೆ ಇನ್ನೂ ಏನೋ ಬೇಕು ಅಂತ ಇರ್ತೀವಿ. ಅದು ಸಾಂಗು ಬರ್ದಿದ್ದೀನಿ, ಬೇಕು ಅನ್ನೋ ಬೇಕು ನಾನು ಅಂತ. ನಮ್ಗೆ ಯಾವಳು ಬೇಕು ಅನ್ನಿಸ್ತಾ ಇರುತ್ತೆ. ಅದರಿಂದ ಹೊರಗೆ ಬರೋದು ಅನ್ನೋದು ಗೊತ್ತಿಲ್ಲ. ಅದು ಆದರೆ ಶಕ್ತಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದೇ ಈ ಸಿನಿಮಾಲಿ ಹೇಳಕ್ಕೆ ಇಷ್ಟಪಡ್ತಾರೆ. ಸರ್, ಹಾಡುಗಳು ಕೇಳೋಕ್ಕೆ ಒಂದು ರೀತಿ ಇತ್ತು, ನೋಡಿದ್ಮೇಲೆ ಆ ವಿಜಿಲ್ಸನ್ನ ಅರ್ಥ ಮಾಡಿಕೊಂಡು, ಉದಾಹರಣೆಗೆ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಎಲ್ಲರೂ ಕಾಲ ಎಳೀತದೆ ಕಾಲ, ಅದು ಕೇಳಕ್ಕೆ ಬೇರೆ ರೀತಿ ಸರ್. ನೋಡಿದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತೆ ಸರ್. ಹಾಡುಗಳ ಬಗ್ಗೆ ಹೇಳಕ್ಕೆ ಇಷ್ಟ. ಹೌದು, ಅದರಲ್ಲೂ ಅಷ್ಟೇ. ಒಬ್ಬ ನಾನು ಅನ್ನೋ ಅಹಂಕಾರದಲ್ಲಿರೋನು ಹೆಂಗೆ ನೀನು ಆಗ್ತಾನೆ ಅನ್ನೋದನ್ನೇ ಅದನ್ನು ಹೇಳಕ್ಕೆ ಇಷ್ಟಪಟ್ಟಿರೋದು. ಯಾಕಂದರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಬರೆದಿದ್ದಾಗ ಅದೇ ಥರದ್ದು ಇನ್ನೊಂದು ಸೀಕ್ವೆನ್ಸ್ ಮಾಡಬೇಕಾಗಿ ಬಂತು. ಅದಕ್ಕೆ ಆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಇನ್ನೂ ಬೆಟ್ರ್ ಯಾವುದೂ ಸಿಗಲಿಲ್ಲ. ಸೊ ಅವಾಗ ಏನೋ ಬರೀರಿ ಅಂತ ಸುಮ್ಮನೆ ಡೈಲಾಗ್ ಬರ್ದಾಗ ಅದು ಏನೇನೋ ಹಂಗಾಗಿ ಗುರುಕಿರಣ್ ಪಕ್ಕದಲ್ಲಿ ಕೂತ್ಕೊಂಡು ಏನೇನೋ ಆಯ್ತು, ಅದೊಂದು ಸಾಂಗ್ ಆಗೋಯ್ತು ಅಷ್ಟೇ. ಅಯ್ಯೋ, ಅದು ಯೋಗ ಪುರುಷ ನಿಜವಾಡು. ಅವರು ಶಿವಣ್ಣ ಅಂದರೆ ನಾನು ಯಾವಳು ಯೋಗ ಪುರುಷ ಅಂತೀನಿ. ಈ ಸಿನಿಮಾ ಹೀರೋ ಆ್ಯಕ್ಚುಲಿ ಶಿವಣ್ಣ ಇರೋದೇ ಹಾಗೆ. ನಾನು ಹೇಳಿದೆ ನಿಮ್ಮ ಇನ್ಸ್ಪಿರೇಷನ್ ಇದು. ಯಾಕಂದ್ರೆ ಅವ್ರು ಯಾವಳು ಹಂಗೆ ಯಾವುದೂ ತಲೆ ಕೆಡ ಬಿಡಮ್ಮ ಅಂತ ಇರ್ತಾರೆ. ಈ ಸಿನಿಮಾಗೆ ತುಂಬ ಅವ್ರ ಸ್ಫೂರ್ತಿ ಇದೆ. ಈ ಸಿನಿಮಾಗೆ ಖಂಡಿತ ನಾನು ಶಿವಣ್ಣ, ಅಪ್ಪು ಎಲ್ಲರ ಜೊತೆ ಮಾಡಬೇಕನ್ನೋ ಆಸೆ ತುಂಬ ಇದೆ. ನೋಡೋಣ, ಕಾದು ನೋಡಿ ಅಷ್ಟೇ. ಅದೇ ಆಧ್ಯಾತ್ಮಿಕ ಅಂದರೆ ಏನು ಆ್ಯಕ್ಚುಲಿ ಅಂತ ಅಂದರೆ ಒಬ್ಬೊಬ್ರು ಒಂದು ರೀತಿ ಅದಕ್ಕೆ ಹೆಸರು ಕೊಡ್ಬೋದು ಆ್ಯಕ್ಚುಲಿ. ಬಟ್ ನನಗನ್ಸಿರೋ ಅದು ಹೇಳೋದಲ್ಲ, ನನಗನ್ಸಿರೋದಲ್ಲ. ಆ್ಯಕ್ಚುಲಿ ನಾನು ಕಲ್ತಿರೋದನ್ನು ಹೇಳಿದ್ದೀನಿ ಅಷ್ಟೇ. ಇದು ಇಲ್ಲಿ ಯಾವ ವಿಷಯನೂ ನಂದು ಅಂತ ಹೇಳೋದಕ್ಕೆ ಆಗಲ್ಲ ಇದು ಆ್ಯಕ್ಚುಲಿ. ಬಿಕಾಸ್ ಯಾವುದು ಏನೋ ನಂದು ಒರಿಜಿನಲ್ ನಾನೇನೋ ಮಾಡಿದೆ ಅಂತ ಹೇಳೋಕ್ಕೆ ಆಗಲ್ಲ ಇದು. ಯಾಕಂದರೆ ಅದು ಮಾಡಿಸಿರೋದಲ್ಲ ಅವ್ರು. ಅದರಿಂದ ಸರ್, ಸಿನಿಮಾ ನೋಡಿದ್ರೆಲ್ಲ ಒಪ್ಕೊಂಡಿದ್ದಾರೆ, ಮತ್ತೆ ನೋಡ್ತಾ ಇದ್ದಾರೆ, ಸಿನಿಮಾ ಗೆಲ್ಲಿಸ್ತಾ ಇದ್ದಾರೆ ಅಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ. ಮತ್ತೆ ನಾನು ಹೇಳಿದ್ರೆ ಎಲ್ಲವೂ ಅವ್ರದ್ದೇ. ಪ್ರತಿಯೊಬ್ಬ ಕಲಾವಿದರಿರೋದು ಅವರಿಂದ. ಯಾಕಂದರೆ ಅವರೆಲ್ಲ ಆ ಕಲೆ ಇರೋದ್ರಿಂದ ಆ ಕಲೆಗೆ ಅಷ್ಟು ಬೆಲೆ ಕೊಟ್ಟು ನಾವೊಂದು ಸಣ್ಣದೇನೋ ಒಂದು ಚೆನ್ನಾಗಿ ಮಾಡ್ರೂ ಕೂಡ ಅದನ್ನು ದೊಡ್ಡದಾಗಿ ನೋಡ್ತಾರೆ. ಅದು ಅವರ ಗ್ರೇಟೆಸ್ಟ್ ಗುಣ. ನಮ್ದು ಎಷ್ಟೋ ಸಣ್ಣ ಪುಟ್ಟ ತಪ್ಪುಗಳಿದ್ರು ಅದನ್ನು ಕ್ಷಮಿಸಿ ಈ ಪಿಕ್ಚರ್ನ ಎಲ್ಲರೂ ಬಂದು ನೋಡಿ ಮತ್ತೆ 3 ಸತಿ ನೋಡಿ ಅವರೇ ಪಬ್ಲಿಸಿಟಿ ಕೊಟ್ಟು ಈ ಸಿನಿಮಾನ ಇಷ್ಟೊಂದು ಥಿಯೇಟ್ರ್ ಮಾಡಿದ್ರು ಕೂಡ ಇವತ್ತು ಹೌಸ್ಫುಲ್ ಹೋಗೋ ಥರ ಮಾಡ್ತಿರೋದು ಅವರೇ.
ಇದೊಂದೇ ಅಲ್ಲ, ಅಮೇರಿಕನ್ ಕನ್ನಡಿಗರು ಕೂಡ ನಾವು ತುಂಬ ತುಂಬ ಧನ್ಯವಾದ ಹೇಳ್ತೀನಿ. ಅಮೇರಿಕಾದಲ್ಲೂ ಕೂಡ ತುಂಬ ಚೆನ್ನಾಗಿ ಹೋಗ್ತಿದೆ. ಎಲ್ಲದಕ್ಕಿಂತ ನಾರ್ತ್ ಇಂಡಿಯಲ್ಲಿ ಒಂದು ಬಾಂಬೆ, ಪೂನಾಲೆಲ್ಲ ನಾವು ರಿಲೀಸ್ ಮಾಡಿದ್ದೀವಿ. ಅಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಅಂದರೆ ಒಂದು 2-3 ಶೋ ಅಲ್ಲೇ, ಜಾಸ್ತಿ ಕೊಡಲ್ಲ, ಬಟ್ ಆದರೂ ಕೂಡ ಇವಾಗ ಹೌಸ್ಫುಲ್ ಆಗ್ತಿದೆ. ಇನ್ನೊಂದಷ್ಟು ಊರುಗಳು ಕೇಳ್ತಾ ಇದ್ದಾರೆ. ಸೊ ಆಂಧ್ರಲ್ಲೂ ಕೂಡ ತುಂಬ ಚೆನ್ನಾಗಿ ಇದಾಗಿದೆ. ಸೊ ಎಲ್ಲ ಕಡೆ ರಿಲೀಸ್ ಆಗಿ ಎಲ್ಲ ಕಡೆ ಚೆನ್ನಾಗಿ ಆಗ್ತಾ ಇದೆ. ಓಕೆ, ಇದು ನನಗೆ ಇನ್ನೊಂದು ಸ್ಫೂರ್ತಿ ಇನ್ನೇನಾರ ಪಿಕ್ಚರ್ ಮಾಡೋದಕ್ಕಷ್ಟೇ. ನಮಸ್ಕಾರ, ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಸ್ಯಾಂಡ್ಲ್ವುಡ್ ಸೆಂಟ್ರಲ್ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ಜಾಸ್ತಿ ನೋಡಿ. ಥ್ಯಾಂಕ್ ಯು.